ನಮಸ್ಕಾರ ಬಂಧುಗಳೇ, ನಾನೀಗ ಸ್ವಿಟ್ಜರ್ಲೆಂಡ್ನ ಜ್ಯೂರಿಕ್ ನಗರದ ಸೆಂಟ್ರಲ್ ಟ್ರೈನ್ ಸ್ಟೇಷನ್ನಲ್ಲಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ ಸೆಂಟ್ರಲ್ ಟ್ರೈನ್ ಸ್ಟೇಷನ್ ಹೇಗಿದೆ ಅಂತ. ನೋಡಿ ಎಲ್ಲೆಲ್ಲಿಗೆ ಕನೆಕ್ಷನ್ಗಳಿದೆ ಅಂತ ನೋಡ್ಬೋದು ನೀವಿಲ್ಲಿ. ಬರ್ಲಿನ್ ಜರ್ಮನಿ, ಇಂಟರ್ಲಾಕನ್, ಜೆನೀವಾ, ಬರ್ನ್ ಎಲ್ಲ ಜರ್ಮನ್ ಭಾಷೆನಲ್ಲಿ ಬರೆದಿದ್ದಾರೆ. ಸರಿಯಾಗಿ ಗೊತ್ತಾಗೋಲ್ಲ, ಬಟ್ ಕೆಲವು ಮೇಜರ್ ಸಿಟಿಗಳನ್ನು ಐಡೆಂಟಿಫೈ ಮಾಡ್ಬೋದು. ನೋಡಿ ಹೇಗಿದೆ ಟ್ರೈನ್ ಸ್ಟೇಷನ್ ಅಂತ. ಇದು ಬಹುಶಃ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಸ್ಟೇಷನ್ ಇನ್ ಯುರೋಪ್ ಅಂತ ಹೇಳ್ಬೋದು. ಇದನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಕನೆಕ್ಷನ್ನು ಅಷ್ಟೇ, ಎಲ್ಲ ಪ್ರಮುಖ ಯುರೋಪಿಯನ್ ಸಿಟೀಸ್ಗೂ ಇಲ್ಲಿಂದ ಕನೆಕ್ಷನ್ ಇದೆ. ನೋಡಿ ಈ ಕಡೆ ಕೆಫೆ, ಈ ಕಡೆ ರೆಸ್ಟೋರೆಂಟ್ಗಳೆಲ್ಲ ಇದೆ. ಭಾಳ ದೊಡ್ಡದಾಗಿದೆ ಟ್ರೈನ್ ಸ್ಟೇಷನ್. ಇಲ್ಲಿ ನನಗನ್ನಿಸ್ದಾಗೆ ಜಾಸ್ತಿ ಜರ್ಮನ್ ಮತ್ತು ಫ್ರೆಂಚ್ ಭಾಷೆ ಬಳಸ್ತಾರೆ ಇಲ್ಲಿ. ಬೋರ್ಡ್ಗಳೆಲ್ಲ ನೋಡಿದ್ರೆ ಹೆಚ್ಚು ಕಡಿಮೆ ಜರ್ಮನಿನಲ್ಲಿ ಇದ್ದಾಗೆ ಇದೆ. ಸೊ ಮೋಸ್ಟ್ಲಿ ಜಾಸ್ತಿ ಜರ್ಮನ್ ಬಳಸ್ತಾರೆ ಅಂತ ಕಾಣುತ್ತೆ ಡಿಸ್ಪ್ಲೇಗೆ ಇಲ್ಲಿ. ನೋಡಿ ಬಂಧುಗಳೇ, ಎಷ್ಟು ದೊಡ್ಡದಾಗಿದೆ ಟ್ರೈನ್ ಸ್ಟೇಷನ್. ಇದು ಬಹುಶಃ ನಮ್ಮ ಏರ್ಪೋರ್ಟ್ಗಿಂತನೂ ಹಲವಾರು ಪಟ್ಟು ದೊಡ್ಡದಾಗಿದೆ ಅನಿಸುತ್ತೆ, ಅಷ್ಟು ದೊಡ್ಡದಾಗಿದೆ ಟ್ರೈನ್ ಸ್ಟೇಷನ್. ಇನ್ನು ಇಲ್ಲಿ ಒಳಗಡೆ ಓಡಾಡ್ತಿದ್ರೆ ಕಿಲೋಮೀಟ್ರ್ ಗಟ್ಟಲೆ ಓಡಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ನಮಗೆ ಹಾಗೆ ಎಂಡ್ ತನಕ, ಈ ಐಲ್ನ ಎಂಡ್ ತನಕ ಹೋಗಿ ನೋಡೋಣ. ನೋಡಿ ಸ್ವಿಟ್ಜರ್ಲೆಂಡ್ ಚಾಕ್ಲೇಟ್ ಅಂಗಡಿ ಹೇಗಿದೆ ನೋಡಿ ಬಂಧುಗಳೇ. ಸ್ವಿಸ್ ಚಾಕ್ಲೇಟ್ ಅದ್ಭುತ. ನೋಡಿ ಇಲ್ಲೇ ಹ್ಯಾಂಡ್ ಮೇಡ್ ಚಾಕ್ಲೇಟ್ಸ್. ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಜಾಸ್ತಿ. ಇಲ್ಲಿ ನಮ್ಮ ಕಡೆ ಹೇಳ್ತಾರಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣ ಅಂತ, ಆವಾಗ ಇಲ್ಲಿ ಬ್ಯಾಂಕ್ಗಳನ್ನು ನೋಡಿದ ತಕ್ಷಣ ಅದೇ ನನಗೆ ಮೊದಲು ಜ್ಞಾಪಕ ಬಂದಿದ್ದು. ಇಲ್ಲಿಯ ಎಕಾನಮಿಯ ಮೇಜರ್ ಇನ್ಕಮ್ ಆಧಾರ ಸ್ತಂಭ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಸೆಕ್ಟರ್. ನೋಡಿ ಬಂಧುಗಳೇ ಹೇಗಿದೆ. ನೋಡಿ ಎಷ್ಟು ನಡೆದ್ರೂ ನಡೀತಾ ಇರ್ಬೋದು, ಅಷ್ಟು ದೊಡ್ಡದಾಗಿದೆ ಇದು. ಮತ್ತು ಜನನೂ ಅಷ್ಟೇ ನೋಡಿ, ಸಾವಿರಾರು ಜನ. ಇಲ್ಲಿ ಇನ್ನೊಂದು ವಿಶೇಷ ನೋಡಿದ್ದು ನಾನು ಏನಪ್ಪ ಅಂದರೆ, ಈ ಫ್ಲವರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಪರ್ಚೇಸ್ ಮಾಡ್ತಾರೆ ಇಲ್ಲಿ ಫ್ಲವರ್. ಬಹುಶಃ ಇಲ್ಲಿ ಎಲ್ಲ ಅಕೇಶನ್ಗೂ ಫ್ಲವರ್ ಗಿಫ್ಟಿಂಗ್ ಜಾಸ್ತಿ ಅಂತ ಕಾಣುತ್ತೆ, ಅದರಿಂದ ಭಾಳಷ್ಟು ಫ್ಲವರ್ ಅಂಗಡಿಗಳಿದೆ ಇಲ್ಲಿ.
ಭಾಳ ಚೆನ್ನಾಗಿದೆ ಝೂರಿಕ್. ಮತ್ತು ನಿಮ್ಮನ್ನು ಇನ್ನೊಂದು ವೀಡಿಯೋನಲ್ಲಿ ಭೇಟಿ ಮಾಡ್ತೀನಿ ಬಂಧುಗಳೇ. ನಮಸ್ಕಾರ, ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.